ಸರ್ ಇವಾಗ ಇಲ್ಲಿ ಕರ್ನಾಟಕದಲ್ಲಂತೂ ಗ್ಯಾರಂಟಿ ನಿಮ್ಮ ಸಾಂಗ್ಸ್ ಎಲ್ಲರಿಗೂ ರೀಚ್ ಆಗುತ್ತೆ. ಆದರೆ ಒಳ್ಳೊಳ್ಳೆ ಮೂವಿನ ಇವತ್ತು ಯು ಐ ಮೂವಿ ಇರಲಿ ಯಾವುದೇ ಮೂವಿ ಇರಲಿ, ಬೇರೆ ಭಾಷೆಯವರು ಇಲ್ಲಿ ಇಷ್ಟು ಪಬ್ಲಿಸಿಟಿ ಮಾಡಿದಷ್ಟು ಅಲ್ಲಿ ಮಾಡಿರಲ್ಲ. ಸೊ ಇವಾಗ ನಿಮ್ಮ ಕೆ ವಿ ಎನ್ ಅವರು ಇದ್ದಾರೆ, ನೀವಿದ್ದೀರಾ, ಬೇರೆ ಲ್ಯಾಂಗ್ವೇಜಲ್ಲಿ ಹೇಗೆ ರೀಚ್ ಮಾಡ್ತೀರಾ ಸರ್? ಮಾಡ್ಬೋದು. ಈಗ ಇವತ್ತು ಅಜಯ್ ದೇವಗನ್ ರಿಲೀಸ್ ಮಾಡಿದ್ದಾರೆ ಹಿಂದಿ, ಅಜಯ್ ದೇವಗನ್ ಅವರು. ಲೋಕೇಶ್ ಕಂಕರಾಜ್ ತಮಿಳ್ ಮಾಡಿದ್ದಾರೆ, ತಮಿಳು ಹರಿಕೃಷ್ಣ ಹರಿ ಅವ್ರು ಮಾಡಿದ್ದಾರೆ. ಅಂದ್ರೆ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ನಮ್ಮ ಮಣ್ಣು ನಮ್ಮ ಜೀವನ, ಯಾಕಂದ್ರೆ ಇವೆಲ್ಲ ನಮ್ಮ ಅನ್ನದಾತರು, ನಮಗೆ ಕರ್ನಾಟಕ ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದೀವಿ. ಇನ್ಮೇಲೆ ಸ್ಟೇಟ್ ಟು ಸ್ಟೇಟ್ ಹೋಗ್ತಾ ಇದ್ವಿ ಖಂಡಿತವಾಗ್ಲು. ಆ ಎಲ್ಲ ಕಡೆನೂ ಇಲ್ಲಿ ಹೆಂಗೆ ಮಾಡ್ತೀವಿ ಅದೇ ತರ ಅಲ್ಲೂ ಮಾಡ್ತೀವಿ. 100% ಎಲ್ಲ ಸ್ಟೇಟ್ಗೆ ಹೋಗ್ತೀವಿ. ಈಗ ಯು ಐನು ಅಮೀರ್ ಖಾನ್ ನೋಡಿದ್ದಾರೆ, ಬಟ್ ಅಲ್ಲಿ ಅಷ್ಟು ಹವಾ ಆಗ್ತಾ ಇಲ್ಲ. ಇಲ್ಲ, ನಿಮ್ಗೆ ನೋಡಿರೋದ್ಕಿಂತ ನಾವುಗಳು ಹೋಗ್ಬೇಕು. ಈಗ ನಾವು ನೋಡಿದ್ವಿ, ನಾವು ಚೆನ್ನಾಗಿದೆ ಅನ್ನೋದ್ಕಿಂತ ನಾವುಗಳು ಹೋಗಿ, ಈಗ ನೀವು ನೋಡಿ ಇಷ್ಟು ಜನ ಇದ್ದೀರಾ, ಒಂದು 200 ಜನ 300 ಜನ ಇದ್ದಾಗ ಅವರು ಒಂದು 10 ಜನ 100 ಜನ 200 ಜನ 1000 ಜನ ನೋಡಿದಾಗ ಅದು ಗೊತ್ತಾಗುತ್ತೆ. ಸೊ ಅದನ್ನ ನಾವು ಅಲ್ಲಿ ಮಾಡಬೇಕು. ಸೊ ಯಾರೋ ಒಬ್ರು ನೋಡ್ಬಿಟ್ಟು ತಕ್ಷಣನೇ ಹೇಳಕ್ಕಾಗಲ್ಲ, ಆಮೇಲೆ ಯಾರೋ ಒಬ್ರು ಹೇಳ್ಬಿಟ್ರು ಅಂತಾನು ಹೇಳಕ್ಕಾಗಲ್ಲ ಅಲ್ವಾ. ಸೊ ದೆನ್ ನಾವು ಹೋಗಿ ನಿಂತು ನಮ್ಮ ಪ್ರಾಜೆಕ್ಟ್ ಹಿಂಗಿದೆ, ನಮ್ಮ ವರ್ಕ್ ಇದೆ, ನಾವು ಎನರ್ಜಿ ಹಿಂಗ್ ಮಾಡಿದೀವಿ, ಪ್ಲೀಸ್ ದಯವಿಟ್ಟು ನೋಡಿ ಕೇಳಿ ಅಂತ ನಾವು ಯಾವಾಗ ಅಲ್ಲಿ ತಗೊಂಡು ಪುಷ್ ಮಾಡ್ತೀವಿ. ಸೊ ದೆನ್ ಅವಾಗ ರೀಚ್ ಆಗುತ್ತೆ, ಆಟೋಮೆಟಿಕ್ ರೀಚ್ ಆಗುತ್ತೆ. ಸೊ ಕ್ವಶನ್ ಕೆ ವಿ ಎನ್ ಅವರು ಇದೇ ಕ್ವಶನ್ ನಿಮಗೆ, ನೀವು ಹೇಗೆ ಸ್ಟ್ರಾಟಜಿ ಅಂತ? ಸರ್, ಪಬ್ಲಿಸಿಟಿ ಸ್ಟ್ರಾಟಜಿ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ನಿಮಗೆ ಮುಂದೆ ಒಂದೊಂದು ಸಾಂಗು ಒಂದೊಂದು ಟೀಸರು ನೆಕ್ಸ್ಟ್ ಏನೇನು ಬರ್ತಾ ಹೋಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ, ಯಾರ್ಯಾರು ಬಂದು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಆಲ್ರೆಡಿ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವತ್ತಿಗೆ ನಮ್ಮ ಇಂಟೆನ್ಷನ್ ಏನಿದ್ದು ಅಂತಂದರೆ, ಫಸ್ಟ್ ಸಾಂಗು ಫಸ್ಟ್ ಇಂಟ್ರಾಕ್ಷನ್ ಆಗಲಿ, ಏನೇ ಒಂದು ನಮ್ಮ ಸಿನಿಮಾಯಿಂದ ಕಂಟೆಂಟ್ ಬರಬೇಕು ಅನ್ನೋದು ಫಸ್ಟು ನಮ್ಮ ಬೆಂಗಳೂರಲ್ಲಿ ಬರಬೇಕು, ನಮ್ಮ ಕರ್ನಾಟಕದಲ್ಲಿ ಬರಬೇಕು ಅನ್ನೋದು ಇಂಟೆನ್ಷನ್ ಇತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅರ್ಜುನ್ ಜನ್ಯ ಸರ್, ಕೈಲಾಶ್ ಖೇರ್ ಅವರು ಜೊತೆಗೆ ಪ್ರೇಮ್ ಸರ್ ಇಬ್ರು ಹಾಡಿದ್ದಾರೆ. ಏನ್ ಸ್ಪೆಷಾಲಿಟಿ ಅದು? ಅದು ಈ ಹಾಡಿಗೆ ಒಂದು ಫೋಕ್ ಟೋನ್ ಬೇಕಲ್ಲ ಮೇಡಮ್. ಸೊ ಕನ್ನಡದಲ್ಲಿ ಆ ಫೋಕ್ ಅರ್ಧಿ ಟೋನ್ ಪ್ರೇಮ್ ಸರ್, ಆ್ಯಂಡ್ ಇಂಡಿಯಾದಲ್ಲಿ ತಗೊಂಡ್ರೆ ಅರ್ಧಿ ಟೋನ್ ನಮಗೆ ಸಿಗೋದು ನಾನ್ ಫಿಲ್ಮಿ ಆಗಿ ಕೈಲಾಶ್ ಖೇರ್ ಅವರು. ಸೊ ಅವ್ರು ಎಲ್ಲ ಲ್ಯಾಂಗ್ವೇಜಲ್ಲೂ ಕೈಲಾಶ್ ಖೇರ್ ಅವ್ರನ್ನ ಯೂಸ್ ಮಾಡಿದ್ದೀವಿ, ಸ್ವಲ್ಪ ಅರ್ಧಿಯಾಗಿರುತ್ತೆ ಅಂತ. ಆ್ಯಂಡ್ ಆ ಸ್ಟೇಟಲ್ಲಿ ಯಾರ್ಯಾರು ಬೆಸ್ಟ್ ಸಿಂಗರ್ ಇರ್ತಾರೆ, ಮಲಯಾಳಂ ಅಂತ ತೊಗೊಂಡ್ರೆ ಅಲ್ಲಿನ ಇವತ್ತಿನ ಬೆಸ್ಟ್ ಸಿಂಗರ್ ಯಾರು, ಟ್ರೆಂಡಲ್ಲಿ ಇರೋಂಥವ್ರು ಯಾರು, ಅವ್ರನ್ನೇ ವೆಯ್ಟ್ ಮಾಡಿ ಹಾಡಿಸಿದ್ದೀವಿ. ಸೊ ತಮಿಳು ತೆಲುಗುನಲ್ಲಿ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ, ಬಿಕಾಸ್ ಹೀ ಈಸ್ ಒನ್ ಆಫ್ ದ ಬೆಸ್ಟ್ ಅಲ್ಲಿ. ಸೊ ಆ ಥರ ಎಲ್ಲ ಬೆಸ್ಟ್ಗಳನ್ನ ಮಿಕ್ಸ್ ಮಾಡಿದ್ದೀವಿ. ಸರ್, ಹಾಡಲ್ಲಿ ಅದೇ ರೆಗ್ಯುಲರ್ ಇರೋದು ಬೇಡ ಅಂತ ಪ್ರೇಮ್ ಸರ್ದು ಕಾನ್ಸೆಪ್ಟಲ್ಲೇ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು 4-5 ಥರ ಎಲ್ಲ ತೊಗೊಂಬಂದು ಹೇಳಿದ್ವಿ. ಆಗ ಸರ್ ಇದೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆ ಸರ್ ಹೇಳೋ ಥರದಲ್ಲೇ ಆ ಫ್ಲೋಲೇ ಹಂಗೆ ಮಾಡಿದ್ವಿ. ಪ್ರೇಮ್ ಸರ್ ಈ ಕಡೆ ಸರ್ ಇಲ್ಲಿ ಸರ್, ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ, ಕಂಗ್ರಾಟ್ಸ್ ಮೊದಲಿಗೆ. ಥ್ಯಾಂಕ್ಸ್ ಮಗನೇ. ಸರ್, ಲಿರಿಕಲ್ ವಿಡಿಯೋ ನೋಡಿದಾಗ ಆ ಪಾತ್ರದಲ್ಲಿರುವಂಥ ಇನ್ನೋಸೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಅಂದರೆ ಕಾಳಿದಾಸ ಇದರಲ್ಲಿ ದಾಸನಂತಿರೋನು ನೆಕ್ಸ್ಟ್ ಕಾಳಿ ಆಗ್ತಾನೋ ಆ ಥರ ಸಿನಿಮಾದ ಕಂಟೆಂಟ್ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಹೀರೋ ಆಗಿ ನಟನಾಗಿ ಧ್ರುವರಲ್ಲಿ ಒಂದು ಪೊಟೆನ್ಷಿಯಲ್ ಇದೆ ಸರ್. ಅದನ್ನು ಹೊರತೆಗೆಯಕ್ಕೆ ಇಲ್ಲಿ ದೊಡ್ಡ ಪ್ರಯತ್ನ ಆಗಿದೆ ಅಂತ? ಏನಿಲ್ಲ, ಪಾತ್ರನೇ ಹೆಂಗಿದೆ ಅದು. ಸೊ ಆಮೇಲೆ ಅವ್ನು ನೋಡಿದ್ರೆ ತುಂಬ ಇನ್ನೋಸೆನ್ಸು. ಸೊ ನಾನು ಅವಾಗಲೇ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ, ನಾನು ಬಿಫೋರ್ ಇದರಲ್ಲಿ ಒಂದು ಕಡೆ ಜೋಗಿ ಸಿನಿಮಾ ಎಷ್ಟು ಮುಗ್ಧತೆ, ಎಷ್ಟು ಇದಿತ್ತು ಅಣ್ಣನ ಪಾತ್ರ, ನಮ್ಮ ಶಿವಣ್ಣನ ಪಾತ್ರ. ಸೊ ಅದನ್ನು ನೀವು ಎಲ್ಲೇ ತಗೊಂಡೋದ್ರು ನಮ್ಮನೆ ಹುಡುಗ ನಮ್ಮದು ಅನ್ನೋರು ಆ ಥರ. ಈ ಪಾತ್ರ ಬಂದ್ಬಿಟ್ಟು ಎಲ್ಲೋ ಅಣ್ಣ, ನನ್ನ ತಮ್ಮ, ನನ್ನ ರಿಲೇಟಿವ್ಸು ಈ ಥರ ಅನ್ಕೋತಾರೆ. ಅವನ ಥರ ಇರ್ಬೋದಾಯ್ತಲ್ಲ, ನಾನು ಒಂದು ಮನೇಲಿ ಉಟ್ಬೋದಾಯ್ತಲ್ಲ, ಅದು ಆ ಥರ ರಿಸಂಬಲ್ ಮಾಡ್ಕೊಳ್ಳೋ ಪಾತ್ರ. ಅದು ತುಂಬ ರಿಯಲಿಸ್ಟಿಕ್ ಪಾತ್ರ, ತುಂಬ ರಿಯಲಿಸ್ಟಿಕ್. ಆಮೇಲೆ ರಿಯಲ್ ಕ್ಯಾರೆಕ್ಟರ್ ಕೂಡ ಅದು. ತುಂಬ 1972-73 ನಡೆದಿದ್ದ ಒಂದು ಘಟನೆ. ಅದನ್ನ ಇಟ್ಕೊಂಡು ನಾನು ರಿಯಲ್ ಇದನ್ನ ಇಟ್ಕೊಂಡು ಆ ಪಾತ್ರ ಎತ್ಕೊಂಡು ನಾನು ನಂದೇ ಸ್ಕ್ರೀನ್ ಪ್ಲೇಲಿ ನಾನು ಆ ಪಾತ್ರನ ಪ್ಲೇ ಮಾಡಿದ್ದೀನಿ. ಅದ್ಭುತವಾಗಿ ಮಾಡ್ಯಾರೆ. ಅವ್ರು ನೋಡಿದ್ರೆ ಕೆಲವು ಕಡೆ ನೋಡಿದಾಗ ಅಳು ಬಂದ್ಬಿಡುತ್ತೆ ನಮಗೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ಯಾರೆ. ಸೊ ಈಸ್ ಡೆಡಿಕೇಶನ್ ಪರ್ಸನ್ ನಿಜವಾಗ್ಲು. ಒಂದು ಸಮ್ ಟೈಮ್ ಹೇಳ್ಬೇಕಂತಂದ್ರೆ, ನಾನು ಮಗ ಒಂದು ಸ್ವಲ್ಪ ಒಂದು ಕಟ್ ಅಂದ್ಬಿಟ್ಟು ಹೋಗಿ ಮಗ ಒಂದು ಚೂರು ಹಿಂಗೆ ಮಾಡಿ ಅಂದ್ರೆ, ಅಣ್ಣ ನೋಡೋಣ ನೀನೇ ಎತ್ಬಿಡ್ತೇವೆ ಹೋಗೋಣ ಇವಾಗ ಅನ್ನುವ ಅಷ್ಟು ಚೆನ್ನಾಗಿ ಮಾಡ್ದ. ಥ್ಯಾಂಕ್ಸ್. ನಿಮಗೆ ಸರ್, ಈ ಕಾಂಬಿನೇಷನ್ ಒಂದು ರೀತಿ ಬೆಂಕಿ ಬಿರುಗಾಳಿ ತರ ಇರುತ್ತಾ ಅಂತ? ಒಂದು ಕಡೆ ಎಮೋಷನ್ಸ್, ಮತ್ತೆ ಈಗ ಏನು ಸ್ಯಾಂಡಲ್ವುಡ್ ಶೋಮ್ಯಾನ್ ಅಂತ ಕರೀತಾರೆ. ಸೊ ಎಲ್ಲೋ ಒಂದ್ ಕಡೆ ಕಮರ್ಷಿಯಲ್ ಆಗಿ ಜನರನ್ನ ಹಿಡಿದಿಟ್ಕೊಳುತ್ತೆ ಸಿನಿಮಾ ಅಂತ. ಬಸ್ ಏನ್ ಬ್ರೋ? ಸರಿ, ಏನ್ ಬ್ರೋ?
ಈ ಜೋಡಿ ಬಗ್ಗೆ ಹೇಳೋದಾದ್ರೆ ಬೆಂಕಿ ಬಿರುಗಾಳಿ ಒಟ್ಟಿಗೆ ಸೇರ್ದಂಗಿರುತ್ತೆ ಅಂತ. ಒಂದ್ ಕಡೆ ಶೋಮ್ಯಾನು, ಈ ಕಡೆ ನಿಮ್ಮನ್ನ ಪ್ರೀತಿಸುವಂತ ಅಭಿಮಾನಿಗಳ ವರ್ಗ ತುಂಬಾ ದೊಡ್ಡದಾಗಿದೆ. ಬೆಂಕಿ ಬಿರುಗಾಳಿ ಅಂದ್ರೆ ಇಬ್ರೆ, ಒಂದು ವಿಷ್ಣು ಸರ್, ಒಂದು ಶಂಕರಣ್ಣ. ಇಲ್ಲ ಬ್ರೋ, ನಾನು ಆಗಲೇ ಹೇಳ್ದಂಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಅಂತ ಏನಕ್ಕೆ ಹೇಳಿದ್ದೀನಿ ಅಂದರೆ, ಈಸ್ ವರ್ಕ್ ವಿತ್ ಆಲ್ ದಿ ಲೆಜೆಂಡ್ಸ್. ಎಲ್ಲ ಸಿನಿಮಾ ಲೆಜೆಂಡ್ಸ್ ಜೊತೆನೇ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆನೇ ಮಾಡಿರೋದು. ಸೊ ನನಗೆ ತುಂಬಾ ಖುಷಿ ಏನು ಅಂದರೆ ಸಾಕಷ್ಟು ಕಲಿಯೋದಿತ್ತು. ಸೊ ಕಾಂಬೋ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕಾಂಬೋಗಿಂತ ವರ್ಕ್ ಆಗೋದು ಕತೆ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಕಾಂಬೋ ವರ್ಕ್ ಆಗುತ್ತೆ. ಸೊ ಹೀ ಈಸ್ ವೆರಿ ವೆರಿ ಸ್ಟ್ರಾಂಗ್ ಇನ್ ಎಕ್ಸಿಕ್ಯೂಟಿಂಗ್. ಅವ್ರ ಸ್ಟೋರಿನ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ. ಒಳ್ಳೆ ಎಕ್ಸಿಕ್ಯೂಟರ್. ಅನ್ಡೌಟೆಡ್ಲಿ ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೂ ಇಷ್ಟ ಆಗೋಂಥ ಸಿನಿಮಾ ಆಗುತ್ತೆ. ಬಿಕಾಸ್ ಇದರಿಂದ ಮಿಸ್ಟರ್ ಪ್ರೇಮ್ಸ್ ಇದ್ದಾರೆ. ಪ್ರೇಮ್ ಸರ್, ಈ ಸಿನಿಮಾದ ಈ ಸಾಂಗ್ ಅಲ್ಲಿ ಒಂದು ನೋಡಿದಾಗ ಅನಿಸಿದ್ದು, ಈ ಜೋಗಿ ಸಿನಿಮಾದಲ್ಲಿ ನೀವು ಜೊತೆಗೆ ಎಮೋಷನ್ ಕೂಡ ತುಂಬಾ ಚೆನ್ನಾಗಿ ಇನೋಸೆಂಟ್ ಅಂತ ಹೇಳಿದ್ರೆ, ಜೋಗಿ ಸಿನಿಮಾಲಿ ಶಿವಣ್ಣ ಅವರ ಇನೋಸೆಂಟ್ ತೋರಿಸಿದ್ರೆ, ಜೊತೆಗೆ ಅವರ ವೈಲೆನ್ಸ್ ಹೆಂಗಿರುತ್ತೆ ತೋರಿಸಿದ್ವಿ. ಈ KD ಯಲ್ಲೂ ಕೂಡ ಅಂದ್ರೆ ಅದರಲ್ಲಿ ಜೊತೆಗೆ ಅಮ್ಮ ಮತ್ತೆ ಮಗನ ರಿಲೇಶನ್ಶಿಪ್ ನ ತೋರಿಸಿದ್ದೆ. KD ಯಲ್ಲಿ ಸಾಂಗ್ ಅಲ್ಲಿ ಒಂದು ಕೆಲವೊಂದು ಬಿಟ್ಗಳು ನೋಡಿದಾಗ ಅಣ್ಣ ತಮ್ಮನ ರಿಲೇಶನ್ಶಿಪ್ ಜೊತೆಗೆ ಆ ಎಮೋಷನ್ ಹೆಂಗ್ ಹೋಗುತ್ತಾ ಅಂತ ಹೇಳಿ. ಅಲ್ಲ, ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ಅದು ಮದರ್ ಸೆಂಟಿಮೆಂಟ್ ಸಿನಿಮಾ ಜೋಗಿ, ಇದು ಬೇರೆ ಥರದ್ದೊಂದು ಕಂಟೆಂಟು. ಇದು ಎಮೋಷನ್ಸ್ ಇದ್ದೇ ಇರುತ್ತೆ. ಎಷ್ಟು ಎಮೋಷನ್ಸ್ ಇರುತ್ತೆ ಅಷ್ಟೇ ರಾ ಇರುತ್ತೆ. 100% ತುಂಬ ನನ್ನ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ನಾನು ಇವತ್ತಿನವರೆಗೂ ತೋರಿಸಿರೋದು ಬ್ಲಡ್ಡು, ಮಚ್ಚು, ಕೆಲವು ಎಮೋಷನ್ಸ್ಗಳು ತೋರಿಸ್ತೀನಿ. ಇದು ಸ್ವಲ್ಪ ಲಿಟ್ಲ್ ಬಿಟ್ ಒಂದು ಸ್ಟೆಪ್ ಮೇಲೆ ತೋರಿಸಿದ್ದೀನಿ. ಏನಕ್ಕೆ ಅಂದರೆ ಆ ಕ್ಯಾರೆಕ್ಟ್ರು, ಕಾಳಿದಾಸನ್ ಕ್ಯಾರೆಕ್ಟರ್ ಆ ಥರದ್ದು. ಎಷ್ಟು ಎಮೋಷನ್ಸ್ ನೋಡ್ತೀರಾ, ಎಷ್ಟು ಪ್ರೀತಿ ನೋಡ್ತೀರಾ, ಅಷ್ಟೇ ವೈಲೆನ್ಸ್ ಇರುತ್ತೆ ಖಂಡಿತವಾಗ್ಲೂ. ಬಟ್ ವೈಲೆನ್ಸ್ ಅಂದರೆ ಮಕ್ಕಳು, ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡ್ಬೋದು. ಸೊ ಅಷ್ಟು ವಿಷಯಗಳಿರ್ತದೆ ಖಂಡಿತವಾಗ್ಲೂ. ಪ್ರೇಮ್ ಸರ್, ಸ್ಪೆಷಲಿ ನಿಮ್ಮ ಸಿನಿಮಾಗಳಲ್ಲಿ ಸಂಬಂಧಗಳ ಫ್ಲೇವರ್ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಪರದೆ ಮೇಲೆ. ಕಾಳಿದಾಸ ಯಾವ ಸಂಬಂಧದ ಹಿಂದೆ ಹೋಗ್ತಾನೆ ಅನ್ನೋ ಒಂದು ಕುತೂಹಲ. ತುಂಬ ಒಳ್ಳೆ ಇದರಲ್ಲೇ ಹೋಗ್ತಾನೆ ಅವನು. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಎಲ್ಲ ಹೇಳ್ಬಿಡ್ತೀನಿ. ನೆಕ್ಸ್ಟ್ ನೀವೆಲ್ಲ ಯಾವಾಗಲೂ ಕರಿತಾನೆ ಇರ್ತೀನಿ, ನಿಮ್ಗಳು ಎಲ್ಲಿ ಬಿಡ್ತೀನಿರಪ್ಪ, ನೀವಿದ್ರೆ ನಾನು ನಿಮ್ನ ಯಾರು ಬಿಡಲ್ಲ. ಸೊ ಕಾಳಿದಾಸನ ಬಗ್ಗೆ ನೆಕ್ಸ್ಟ್ ಟೀಸರ್ ಲಾಂಚ್ ಮಾಡ್ತೀನಿ. ಟೀಸರ್ ಲಾಂಚ್ ಮಾಡಿದಾಗ ನಿಮಗೆಲ್ಲ ಖಂಡಿತವಾಗ್ಲೂ ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಶಿವನ್ ಪಾತ್ರ ಪ್ರೇಮ್. ಎಲ್ಲ ಇದನ್ನು ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಸೊ ನೆಕ್ಸ್ಟ್ ಐ ಥಿಂಕ್ ಒಂದೊಂದು ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಮಾಡ್ತೀನಿ, ಹೇಳ್ತೀನಿ ನಾನು. ಆ್ಯಂಡ್ ಇವಾಗ ಟೀಸರ್ ಲಾಂಚ್ ಬಂದ್ಬಿಟ್ಟು ನಿಮಗೆ ಮುಂಬೈಲಿ ಮಾಡ್ತೀವಿ. ಮುಂಬೈಲಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ಅಲ್ಲಿ ರಿವೀಲ್ ಮಾಡ್ತೀನಿ, ಮತ್ತು ಇಲ್ಲೂ ರಿವೀಲ್ ಮಾಡ್ತೀನಿ. ಸೊ ಅವಾಗ ಪಾತ್ರಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಒಂದೊಂದು ಪಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಖಂಡಿತವಾಗ್ಲೂ. ಯಾಕಂದ್ರೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಲೇಬೇಕು. ಮುಂಚೆ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಸಿನಿಮಾ ಯಾರು ನೋಡ್ತಾರೆ, ಬರ್ತೀನಿ ನಿಮಗೆ. ಓಕೆ, ಹಾಡ್ ರಿಲೀಸ್ ಮಾಡಿದಂತ ರಕ್ಷಿತಾ ಆಮೇಲೆ ಬಗ್ಗೆ ಹಾಡ್ ಬಗ್ಗೆ. ಎಸ್ ಪ್ಲೀಸ್. ಧ್ರುವ ಸರ್, ಖಂಡಿತ. ಈ ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ, ಇವರು ನನ್ನ ಬ್ರದರು, ನನ್ನ ಫ್ಯಾಮಿಲಿ, ಇವರು ಅಣ್ಣ ತಮ್ಮದಿರೆ. ಓಕೆ, ಯು ಅಂಡರ್ಸ್ಟ್ಯಾಂಡ್. ಸೊ ದರ್ಶನ್ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ದರ್ಶನ್ ಒಂದು ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯ ಅದು ಓಕೆ, ನಾನು ಅವ್ನ ಫ್ರೆಂಡು. ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದಾರಲ್ಲ, ಅವ್ರ ಫಾದರ್ ಹತ್ರ ಇದು ಮಾಡಿದ್ರು. ಅವರಿಬ್ಬರು ತುಂಬ ಕ್ಲೋಸೆಸ್ಟ್. ಇದು ಏನೇ ಕಷ್ಟ ಸುಖ ಆಗಲಿ, ಏನೇ ಆಗಲಿ, ಏನೇ ತೊಂದರೆ ಆಗಲಿ, ಇವಳಿಗೆ ಅವ್ರಿಗೆ ತೊಂದರೆ ಆಗಲಿ, ಅವ್ರಿಗೆ ತೊಂದರೆ ಆಗಲಿ, ಇಬ್ಬರು ಅಷ್ಟು ಕ್ಲೋಸ್ ಫ್ಯಾಮಿಲಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು. 100% ಮಾಡೇ ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ. ಓಕೆ, 100% ಮಾಡೇ ಮಾಡ್ತೀವಿ, ಇದರಲ್ಲಿ ನೋ ಡೌಟು.